70ನೇ ಶ್ಲೋಕ. ವಿದ್ವಾನಪೀತ್ಥಂ ಧನುಜಾ ಕುಟುಂಬಂ ಪುಷ್ಟಂ ಸ್ವಲೋಕಾಯ ನ ಕಲ್ಪತೆ ವೈ ಯತ್ವೀಯಪಾರಕ್ಯ ವಿಭಿನ್ನ ಭಾವಃ ತಮ ಪ್ರಪದ್ಯೇತ ಯಥಾ ವಿಮೂಢಃ. ವಿದ್ವಾನ್ ಅಪಿ ಇತ್ತಂ ಧನುಜಾಃ ಕುಟುಂಬಂ ಪುಷ್ಟನ್ ಸ್ವಲೋಕಾಯ ನ ಕಲ್ಪತೆ ವೈ ಯತ್ ಸ್ವೀಯಪಾರಕ್ಯ ವಿಭಿನ್ನ ಭಾವಃ ತಮಃ ಪ್ರಪದ್ಯೇತ ಯಥಾ ವಿಮೂಢಃ. ಅಲ್ಲಿ ಇದು ಅದೇ ಪ್ರಹ್ಲಾದನ ಉಪದೇಶವೇ ಮುಂದುವರೆದ ಭಾಗ ಇದು. ಧನುಜಾಹ ಅಂತ ಪ್ರಹ್ಲಾದ ಆ ದೈತ್ಯ ಬಾಲಕರನ್ನ ಸಂಬೋಧನೆ ಮಾಡಿ ಹೇಳತಕ್ಕಂಥ ವಿಚಾರ. ಧನುಜಾಹ, ಧನು ಅನ್ನೋದು ಕಶ್ಯಪರ ಹೆಂಡತಿ. ಕಶ್ಯಪರ ಅನೇಕ ಪತ್ನಿಯರಲ್ಲಿ ಒಬ್ಬಳು ಧನು ಅಂತ. ಧನುವಿನಿಂದ ಹುಟ್ಟಿದ ಸಂತಾನವೆಲ್ಲವೂ ಕೂಡ ದಾನವರು, ಅಂದ್ರೆ ರಾಕ್ಷಸರಿದ್ದ ಹಾಗೆ. ರಾಕ್ಷಸರು, ಅಸುರರು, ದಾನವರು, ದೈತ್ಯರು. ದಿತಿದೇವಿಯಲ್ಲಿ ಹುಟ್ಟಿದವರೆಲ್ಲ ದೈತ್ಯರಾದ್ರೆ, ಧನು ಅನ್ನೋ ಕಶ್ಯಪರ ಪತ್ನಿಯಲ್ಲಿ ಹುಟ್ಟಿದವರು ದಾನವರು, ದಿತಿ ಎಂಬ ಕಶ್ಯಪರ ಪತ್ನಿಯಲ್ಲಿ ಹುಟ್ಟಿದವರು ದೈತ್ಯರು. ಇನ್ನೊಂದಷ್ಟು ಅಸುರರು ಅಂತ ಒಂದು ವರ್ಗ, ಹಾಗೆ ರಾಕ್ಷಸರು ಅಂತ ವರ್ಗ. ಅಂತ ಇದೆಲ್ಲ ಒಂದು ಕೆಟ್ಟ ವ್ಯಕ್ತಿಗಳು. ಅಲ್ಲಿದ್ದಂತಹ ಅವರಿಗೆ ಹೇಳುವಂತ ಶಬ್ದ ಧನುಜಾಹ, ಅಂದ್ರೆ ಎಲ್ಲಾ ರಾಕ್ಷಸರೇ ಅಂತ ಸಂಬೋಧನೆಯನ್ನ ಮಾಡಿ ಆ ಪ್ರಹ್ಲಾದ ಹೇಳ್ತಕ್ಕಂಥ ಮಾತು. ಅಂದ್ರೆ ಈ ಸ್ತ್ರೀ ವ್ಯಾಮೋಹ, ಸಂಪತ್ತಿನ ವ್ಯಾಮೋಹ ಇದು ಎಷ್ಟು ದುರಂತವಾದದ್ದು ಅನ್ನೋದನ್ನ ಹೇಳಿ, ಹೇ ಧನುಜಾಹ, ವಿದ್ವಾನಪಿ ಇತ್ತಂ ವಿದ್ವಾನಪಿ, ಈ ರೀತಿಯಾಗಿ ತಿಳಿದುಕೊಂಡವನಾಗಿದ್ದರೂ ಕೂಡ, ಅಂದ್ರೆ ಅಶಾಂತ ಕಾಮೋ ಹರತೆ ಕುಟುಂಬಿ ಅಂತೆಲ್ಲ ಹಿಂದೆ ಬಂತಲ್ವಾ. ಕ್ರೀಡಾ ಮೃಗ ಪುರುಷ ಈಶ ಗೀಯತೆ, ಸಮಸ್ತ ದಿಕ್ಕುಗಳನ್ನ ಗೆದ್ದು ಬಂದವನಾದರೂ ಕೂಡ ಅವನಿಗೆ ಅವರ ಒಂದು ಸುತ್ತ ಇರ್ತಕ್ಕಂಥವರೇ ಗೌರವವನ್ನು ಕೊಡೋದಿಲ್ಲ ಅನ್ನೋದನ್ನೆಲ್ಲ ನಿರೂಪಣೆಯನ್ನ ಮಾಡಿ ಗೊತ್ತಿರುತ್ತೆ. ಹೀಗೆಲ್ಲ ಸಂಪತ್ತಿನ ವ್ಯಾಮೋಹ ಮತ್ತು ಪರಸ್ಪರ ಸ್ತ್ರೀಯರಿಗೆ ಪುರುಷರ ವ್ಯಾಮೋಹ, ಪುರುಷರಿಗೆ ಸ್ತ್ರೀ ವ್ಯಾಮೋಹ, ಅದೆಲ್ಲವೂ ಕೂಡ ಅತ್ಯಂತ ಕೆಟ್ಟದ್ದು ಅನ್ನೋದು ಗೊತ್ತಿರುತ್ತೆ. ಇತ್ತಂ ವಿದ್ವಾನಪಿ, ಈ ರೀತಿಯಾಗಿ ತಿಳಿದವನಾಗಿದ್ದರೂ ಕೂಡ, ಕುಟುಂಬಂ ಪುಷ್ಣನ್ನ, ತನ್ನ ಕುಟುಂಬ ಅಂತ ಹೇಳಿದ್ರೆ ತನ್ನ ಸುತ್ತಮುತ್ತಲಿನ ಎಲ್ಲಾ ರೀತಿಯಾಗಿರತಕ್ಕಂತಹ ಒಂದು ವರ್ಗ. ಅದು ಹೆಂಡತಿ ಮಕ್ಕಳು, ಅಥವಾ ಹೆಂಡತಿಗೆ ಗಂಡ ಮಕ್ಕಳು, ಪರಸ್ಪರ ಬಂಧು ಬಾಂಧವರು, ಅಥವಾ ತನಗೆ ಯಾರ ಕಡೆ ಆಕರ್ಷಣೆ ಇರುತ್ತೋ ಅವರನ್ನು, ಅವರೆಲ್ಲರನ್ನು ಕೂಡ ಪುಷ್ಟನ್ ಅಂದ್ರೆ ಪುಷಪುಷ್ಟ. ಈಗ ಒಬ್ಬ ವ್ಯಕ್ತಿ ಬದುಕೋದು ನೋಡಿ, ನಾವು ನಿಜವಾಗಿ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಗಮನಿಸಿದ್ರೆ, ನಾವು ನಮ್ಮ ಹಿತಕ್ಕೋಸ್ಕರವಾಗಿ ಬದುಕೋದಕ್ಕಿಂತಲೂ ಹೆಚ್ಚಾಗಿ ಮತ್ತೊಬ್ಬರ ಶ್ರೇಯಸ್ಸಿಗೋಸ್ಕರವಾಗಿ, ಅವರ ಒಂದು ಒಳ್ಳೇದಾಗ್ಲಿ, ಅವ್ರಿಗೆ ಇನ್ನೇನೇ ಆಗ್ಲಿ, ಮತ್ತೊಬ್ಬರಿಗೆ ಏನೋ ಮಾಡ್ಲಿಕ್ಕೋಸ್ಕರವಾಗಿ ಬದುಕೋದೇ ಜಾಸ್ತಿ. ಅದು ಮನುಷ್ಯ ಅವನಿಗ ಗೊತ್ತಿಲ್ಲದೆ ಹಾಗಾಗಿರ್ತಾನೆ ಅಲ್ವಾ. ಮತ್ತೊಬ್ಬರಿಗೆ ಒಳ್ಳೇದಾಗಬೇಕು, ಅಥವಾ ನಾನು ದುಡಿಯೋದ್ರಿಂದ ಅವ್ರ ಹೊಟ್ಟೆ ತುಂಬಿಸ್ಬೇಕು, ಈ ರೀತಿಯಲ್ಲಿ ಮತ್ತೊಬ್ಬರಿಗೋಸ್ಕರವಾಗಿ ಬದುಕೋದು ಜಾಸ್ತಿ. ಹಾಗೆ ಸ್ವಕುಟುಂಬಂ ಪುಷ್ಟನ್ನ, ತನ್ನ ಒಂದು ಪರಿವಾರ, ಕುಟುಂಬ ಅಂದ್ರೆ ಒಟ್ಟು ಪರಿವಾರ, ನನಗೆ ಬೇಕಾದವರು ಅವರೆಲ್ಲರನ್ನೂ ಪುಷಪುಷ್ಟವು, ಅವರ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರವಾಗಿ, ಅವರ ಮಾನ ಮುಚ್ಚಲಿಕ್ಕೋಸ್ಕರವಾಗಿ, ಅವರಿಗೆ ಬೇಕಾದಂತ ಸುಖ ಸಾಮಗ್ರಿಗಳನ್ನ ಒದಗಿಸ್ಲಿಕ್ಕೋಸ್ಕರವಾಗಿ ಹಾಗೇ ಜೀವನವನ್ನ ಕಲಿತಾ ಇರ್ತಾನೆ. ಅಂತಹ ವ್ಯಕ್ತಿ ಇದ್ದಾನಲ್ಲ ಅವನು ಸ್ವಲೋಕಾಯ ನಕಲ್ಪತೆ ವೈ. ಸ್ವಲೋಕ ಅಂದ್ರೆ ಯಾವುದು? ತನ್ನ ಲೋಕ. ಎಲ್ಲವೂ ಭಗವಂತನ ಲೋಕವೇ ಆದರೂ ಕೂಡ ಕೇವಲ ಭಗವಂತನಿಗೆ ಸಂಬಂಧಪಟ್ಟ ಲೋಕ. ಯಾಕಂದ್ರೆ ಬೇರೆ ಲೋಕಗಳಿಗೆ, ಈಗ ಸತ್ಯಲೋಕವು ಭಗವಂತನದ್ದೇ ಲೋಕ, ಆದ್ರೆ ಬ್ರಹ್ಮದೇವರಿಗೆ ಅದರ ಆಧಿಪತ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ನಮ್ಮ ಮನೆಯು ಭಗವಂತನದ್ದೇ ಲೋಕ, ಆದ್ರೆ ನಮ್ಮ ಓನರ್ಶಿಪ್ ಅನ್ನ ನಮ್ಮ ಮನೆ ಭಗವಂತ ನಮಗೆ ಕೊಟ್ಟಿದ್ದಾನೆ. ಕೈಲಾಸನು ಭಗವಂತನದ್ದೇ ಲೋಕ, ಆದರೆ ರುದ್ರದೇವರಿಗೆ ಅದರ ಆಧಿಪತ್ಯವನ್ನು ಕೊಟ್ಟಿದ್ದಾನೆ. ಸ್ವರ್ಗಲೋಕವು ಭಗವಂತನದ್ದೇ ಲೋಕ, ಆದರೆ ಇಂದ್ರನಿಗೆ ಅದರ ಆಧಿಪತ್ಯವನ್ನು ಕೊಟ್ಟಿದ್ದಾನೆ. ಆದರೆ ಯಾರಿಗೂ ಅದರ ಆಧಿಪತ್ಯವನ್ನು ಕೊಡದೆ ಕೇವಲ ತನ್ನಲ್ಲೇ ಉಳಿಸಿಕೊಂಡಂತ ಒಂದು ತನ್ನಲ್ಲಿ ಮಾತ್ರ ಅದರ ಆಧಿಪತ್ಯ ಇದೆ. ಅಂತಹ ಲೋಕ ಅಂದ್ರೆ ಯಾವುದು? ಮೋಕ್ಷ ಲೋಕ. ಅಂತಹ ಸ್ವಲೋಕಾಯ ನ ಕಲ್ಪತೆ ವೈ, ಅಲ್ಲಿಗೆ ಬರುವ ಸಾಮರ್ಥ್ಯ. ಕಲ್ಪ ಶಬ್ದ ಕ್ಲಪು ಸಾಮರ್ಥ್ಯ ಎಂಬ ಧಾತುವಿನಿಂದ ಹುಟ್ಟಿರ್ತಕ್ಕಂಥ ಶಬ್ದ. ನ ಕಲ್ಪತೆ ಕ್ರಿಯಾಪದ ಅದು. ನ ಕಲ್ಪತೆ ವೈ, ಅವನಿಗೆ ಆ ಒಂದು ಸಾಮರ್ಥ್ಯ, ಆ ಒಂದು ಅರ್ಹತೆ, ಯೋಗ್ಯತೆ ಇಲ್ಲ ಅಲ್ವಾ. ಯಾಕಂದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ, ಎಲ್ಲಿಗೆ ಒಂದು ಪದವಿಗೆ ಹೋಗ್ಬೇಕಾದ್ರೂ ಒಂದು ಅರ್ಹತೆ ಅಂತ ಇರಬೇಕು, ಕ್ವಾಲಿಫಿಕೇಶನ್ ಅಂತ ಬೇಕು. ಮೋಕ್ಷಕ್ಕೆ ಹೋಗಬೇಕು ಅಂತ ಆದ್ರೆ, ಹೀಗೆ ಕೇವಲ ವಿಷಯ ಪದಾರ್ಥಗಳಲ್ಲೇ ಆಸಕ್ತನಾಗಿರ್ತಾನೆ ಅಂತಾದ್ರೆ ಅವನಿಗೆ ಸ್ವಲೋಕ, ಅಂತಹ ವ್ಯಕ್ತಿ
ಸ್ವಲೋಕಾಯ ನಕಲ್ಪತೆ ವೈ, ಅವನು ನನ್ನ ಲೋಕಕ್ಕೆ ಬರುವ ಸಾಮರ್ಥ್ಯವನ್ನು ಹೊಂದಿಲ್ಲವಷ್ಟೇ, ನನ್ನ ಪ್ರತ್ಯೇಕವಾಗಿ ಬಾಯ್ಬಿಟ್ಟು ಹೇಳಬೇಕಾದ ಅಗತ್ಯ ಇಲ್ಲ. ಅಂದ್ರೆ ಅವರಿಗೆ ವೈ ಅನ್ನೋದು ಪ್ರಸಿದ್ಧಾರ್ಥ ದ್ಯೋತಕವಾದ ಅವ್ಯಯ. ಅಂತಹ ವ್ಯಕ್ತಿಗಳು ನನ್ನ ಲೋಕಕ್ಕೆ ಬರುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿಲ್ಲ. ಯಹ ಸ್ವೀಯ ಪಾರಕ್ಯ ವಿಭಿನ್ನ ಭಾವ, ಯಾವ ವ್ಯಕ್ತಿ ಸ್ವೀಯ ಪಾರಕ್ಯ, ಇದು ನನ್ನದು, ಇದು ಅವನದ್ದು, ಇದು ನನ್ನ ಸ್ವೀಯ, ಸ್ವಸ್ಯ ಇದಂ ಸ್ವೀಯಂ, ಇದು ನನಗೆ ನನ್ನ ಓನರ್ಶಿಪ್ ಅಲ್ಲಿರುವಂತದ್ದು, ಇದು ನನ್ನದು ಅನ್ನೋ ಭಾವನೆ ಇರುತ್ತೆ. ಇದು ಮತ್ತೊಬ್ಬನದ್ದು, ಇದು ನಂದಲ್ಲ ಅನ್ನೋ ಭಾವನೆ ಇರುತ್ತೆ. ಅವನು ನೋಡಕ್ಕಿದು ಈ ತಪ್ಪ ಸರಿ ಅಲ್ವಾ, ಇದು ನನ್ನದೆಲ್ಲವನ್ನು ನಂದು ಅಂತ ಅನ್ಕೊಳ್ಳೋದು, ಮತ್ತೊಬ್ಬರದ್ದನ್ನು ಮತ್ತೊಬ್ಬರದ್ದು ನಂದಲ್ಲ ಅಂತ ಅನ್ಕೊಂಡು ತಪ್ಪ ಅಂತ ಕೇಳಿದ್ರೆ ಖಂಡಿತವಾಗಿ ತಪ್ಪು. ಯಾಕಂದ್ರೆ ಯಾವುದೂ ಕೂಡ ನನ್ನದಲ್ಲ, ಯಾವುದು ಕೂಡ ಅವನದ್ದಲ್ಲ. ಎಲ್ಲವೂ ಕೂಡ ಈಶಾವಾಸ್ಯಂ ಇದಂ ಸರ್ವಂ ಏನ ತ್ಯಕ್ತೇನ ಭಂಜೀತಾಹ, ಎಲ್ಲವೂ ಕೂಡ ಭಗವಂತನದ್ದೇ. ಯಾವುದು ನನ್ನದಲ್ಲ, ಯಾವುದು ಅವನದಲ್ಲ, ಯಾವುದು ನನ್ನ ಓನರ್ಶಿಪ್ ಅಲ್ಲಿ ಇಲ್ಲ, ಯಾವುದು ಮತ್ತೊಬ್ಬರ ಓನರ್ಶಿಪ್ ಅಲ್ಲಿ ಇಲ್ಲ. ಈ ಭಾವನೆ ನಮಗಿರಬೇಕು. ಆದರೆ ಇದು ನಾನು ಸಂಪಾದಿಸಿದ್ದು, ನನ್ನ ಸಾಮರ್ಥ್ಯದಿಂದ ನಾನು ಸಂಪಾದಿಸಿದ್ದೆ ಎಂಬ ಒಂದು ಭಾವನೆ, ನಂದಲ್ಲ ಅವನದ್ದು ಎಂಬತಕ್ಕಂಥ ಭಾವನೆ. ಪಾರಕ್ಯಂ ಪರಸ್ಯ ಇದಂ ಪಾರಕ್ಯಂ ಸ್ವಸ್ಯ ಇದಂ ಸ್ವೀಯಂ, ಇದು ಕೇವಲ ನನಗೆ ಸಂಬಂಧಪಟ್ಟದ್ದು, ಅದು ನಂದಲ್ಲ, ನನಗೆ ಸಂಬಂಧ ಇಲ್ಲ ಅಂತ ಇರುವಂತದ್ದು. ಹೀಗೆ ವಿಭಿನ್ನ ಭಾವ, ಹೀಗೆ ಭೇದ ಭಾವವನ್ನು ಯಾರು ಮಾಡಿರ್ತಾರೋ ಹೊರತು ಎಲ್ಲವೂ ಕೂಡ ದೇವರದ್ದು ಅನ್ನೋ ಭಾವನೆ ಇರಲ್ಲ. ಅದ್ರ ಹಿಂದೆ ಇರತಕ್ಕಂಥ ಅಭಿಪ್ರಾಯ ಏನು, ಎಲ್ಲವೂ ದೇವರದ್ದು ಅನ್ನೋ ಭಾವನೆ ಇರಬೇಕು. ದೇವರು ಕೊಟ್ಟದ್ದು ನನಗೆ, ನನ್ನ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ ಹೊರತು ನಂದಲ್ಲ ಇದು. ಇದನ್ನ ಸರಿಯಾಗಿ ವಿನಿಯೋಗ ಮಾಡ್ಲಿಕ್ಕೋಸ್ಕರವಾಗಿ ದೇವರು ನನಗೆ ಕೊಟ್ಟಿದ್ದಾನೆ. ಅದು ವಿದ್ಯೆ ಇರಬಹುದು, ಸಂಪತ್ತಿರಬಹುದು, ಸಂತಾನ ಇರಬಹುದು, ಏನೇ ಇರಬಹುದು. ನಮ್ಮಲ್ಲಿ ಏನಾದ್ರೂ ಒಂದು ರೀತಿಯಾದ ಸಂಪತ್ತಿದೆ ಅಂತ ಆದ್ರೆ ಅದು ದೇವರು ಅದನ್ನ ಸರಿಯಾದ ಕ್ರಮದಲ್ಲಿ ಬಳಸು ಅಂತ ನಮ್ಗೆ ಕೊಟ್ಟಿದ್ದು ಹೊರತು ನನ್ನದೇ ಅಲ್ಲ, ಅದು ನನ್ನ ಸ್ವಂತದ್ದಲ್ಲ ಅನ್ನೋದನ್ನ. ಅದು ಮುಂದೆ ಪೃಥುಚಕ್ರನ ಉಪದೇಶ, ಪೃಥುಚಕ್ರವರ್ತಿ ಉಪದೇಶಾದಿಗಳೆಲ್ಲ ಬರುತ್ತೆ, ಅಲ್ಲಿ ಇದೆಲ್ಲ ವಿಸ್ತಾರವಾಗಿ ಬರುತ್ತೆ. ಹೀಗೆ ಸ್ವೀಯ ಪಾರಕ್ಯ ವಿಭಿನ್ನ ಭಾವ, ಅಂತಹ ವ್ಯಕ್ತಿ ಸ್ವಲೋಕಾಯ ನಕಲ್ಪತೆ ವೈ, ನನ್ನ ಲೋಕಕ್ಕೆ ಬರುವಂತ ಸಾಮರ್ಥ್ಯ ಅವನಿಗೆ ಇಲ್ಲ. ಹಾಗಾದ್ರೆ ಮತ್ತೆ ಏನಾಗ್ತಾನೆ ಅವನು ಅಂತ ಹೇಳಿದ್ರೆ ತಮ ಪ್ರಪದ್ಯೇತ, ಅವನು ಅಂಧತಮಸ್ಸಿಗೆ ಹೋಗ್ತಾನೆ. ತಮಃ, ತಮಃ ಅಂದ್ರೆ ಅಜ್ಞಾನ, ಅಜ್ಞಾನದಲ್ಲಿದ್ದಾನೆ ಅಂದ್ಮೇಲೆ ಅಜ್ಞಾನಿಗಳಿಗೆ ಸಿಗುವ ಲೋಕಕ್ಕೆ ಹೋಗ್ಬೇಕಲ್ವಾ. ಅಜ್ಞಾನವನ್ನ ಹೊಂದಿದ್ದಾನೆ ಅಂದ್ರೆ, ಜ್ಞಾನವನ್ನ ಹೊಂದಿದವನು ಜ್ಞಾನಿಗಳ ಲೋಕಕ್ಕೆ ಹೋದ್ರೆ, ಅಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಜ್ಞಾನಿಗಳ ಲೋಕಕ್ಕೆ ಹೋಗ್ತಾನೆ. ಯಥಾ ವಿಮೂಢ, ಹೇಗೆ ವಿಮೂಢ, ವಿಮೂಢ ಶಬ್ದಕ್ಕೆ ವಿಶೇಷೇನ ಮೂಢ ವಿಮೂಢ, ಮಿಥ್ಯಾಜ್ಞಾನಿ ಅಂದ್ರೆ ತಪ್ಪಾಗಿ ತಿಳಿದುಕೊಳ್ಳುವಂಥದ್ದು, ಸ್ವತಂತ್ರನಾಗಿ ಇರುವಂತ ಭಗವಂತನನ್ನ ದೇವರೇ ಇಲ್ಲ ಅನ್ನುವಂಥದ್ದು, ದೇವರಿಂದ ಸೃಷ್ಟವಾದ ಜಗತ್ತು, ಈ ಜಗತ್ತು ದೇವರಿಂದ ಸೃಷ್ಟವಾಗಿಲ್ಲ ಅಂತ ಹೇಳುವಂಥದ್ದು, ಸತ್ಯನಾದ ಭಗವಂತ ಇಲ್ಲ ಅಂತ ಹೇಳುವಂಥದ್ದು ಇರಬಹುದು. ಅಥವಾ ನಾನು ದೇವರ ಅಧೀನವೇ ಅಲ್ಲ, ದೇವರು ಅಂತ ಒಂದು ವಸ್ತುವೇ ಇಲ್ಲ, ಇದ್ದಿದ್ರೆ ಕಾಣಬೇಕಿತ್ತಲ್ವಾ. ನೋಡಿ, ನನ್ನ ಕಣ್ಣ ಮುಂದೆ ಬಾಗಿಲಿದೆ, ಕಿಟಿಕಿ ಇದೆ, ಪುಸ್ತಕ ಇದೆ, ಅದೆಲ್ಲ ಕಾಣ್ತಾ ಇದೆ. ಯಾಕೆ ಇದೆ? ಅದರಿಂದ ಕಾಣ್ತಾ ಇದೆ. ದೇವರು ಕಾಣ್ತಾ ಇದ್ದಾನ? ಇಲ್ಲ. ಹಾಗಾದ್ರೆ ದೇವರೇ ಇಲ್ಲ. ಹೀಗೆಲ್ಲ ಮಾಡ್ತಕ್ಕಂಥ ವ್ಯಕ್ತಿ, ಮಾತನಾಡತಕ್ಕಂಥ ವ್ಯಕ್ತಿ ಅವನು ವಿಮೂಢ, ಮೂರ್ಖ. ಇದ್ದದ್ದೆಲ್ಲವೂ ಕೂಡ ಕಾಣಬೇಕು ಅಂತಿಲ್ಲ ಅಲ್ವಾ, ಇದ್ದದ್ದೆಲ್ಲವೂ ಕೂಡ ಕಾಣಬೇಕು ಅಂತೇನಿಲ್ಲ. ಕಾಣುವಂಥದ್ದು ಎಷ್ಟಿದೆಯೋ ಕಾಣದೇ ಇರುವಂಥದ್ದು ಅದರ ಅಷ್ಟೇ ಇದೆ, ಅಥವಾ ಅದಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ವಿಮೂಢಭಾವ, ಮಿಥ್ಯಾಜ್ಞಾನಿ ಯಾವ ರೀತಿಯಾಗಿ ಅಂಧತಮಸ್ಸಿಗೆ ಹೋಗ್ತಾನೋ, ತಮಸ್ಸು ಅಂದ್ರೆ ತಮೋ ಲೋಕ, ಅಂಧತಮಸ್ಸು ಅಂತ ಅರ್ಥ. ಹಾಗೆ ಹೀಗೆ ಕೇವಲ ಸ್ವಕುಟುಂಬ ಪೋಷಣಕ್ಕೋಸ್ಕರವಾಗಿ ಆಯುಷ್ಯವನ್ನ ವ್ಯರ್ಥ ಮಾಡತಕ್ಕಂಥವನು, ಸ್ವೀಯ ಪಾರಕ್ಕೆ ಬುದ್ಧಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿ, ಅವನು ಕೂಡ ಅಂಧತಮಸ್ಸಿಗೆ ಹೋಗ್ತಾನೆ ಅಂತ ಪ್ರಹ್ಲಾದ ಧನುಜಾಹ, ಎಲೆ ಧನುವಿನ ಮಕ್ಕಳೇ, ಎಲೆ ದೈತ್ಯ ಬಾಲಕರೇ, ಎಲೆ ರಾಕ್ಷಸರೇ ಎಂಬುದಾಗಿ ಅವರನ್ನ ಸಂಬೋಧನೆಯನ್ನ ಮಾಡಿ, ಈಶಾವಾಸ್ಯಂ ಇದಂ ಸರ್ವ, ಎಲ್ಲವೂ ಕೂಡ ದೇವನಿಗೆ ಸಂಬಂಧಪಟ್ಟದ್ದು, ಯಾವುದು ಕೂಡ ನನ್ನದಲ್ಲ, ಯಾವುದು ಕೂಡ ಅವನದ್ದಲ್ಲ, ಎಲ್ಲವೂ ಹಿರಣ್ಯಕಶಿಪುವಿನದು ಎಂಬತಕ್ಕಂಥ ಭಾವನೆಯಿಂದ ನೀವಿದ್ದೀರಾ. ಯಾವುದೂ ನನ್ನದಲ್ಲ, ಯಾವುದೂ ಕೂಡ ಹಿರಣ್ಯಕಶಿಪುವಿನದ್ದು ಅಲ್ಲ, ಯಾವುದೂ ಕೂಡ ನಿಮ್ಮದಲ್ಲ, ಎಲ್ಲವೂ ಕೂಡ ದೇವರದ್ದು. ಹಾಗಾಗಿ ಎಲ್ಲವೂ ಯಾರಿಗೆ ಸಂಬಂಧಪಟ್ಟದ್ದು ನಾವು ಅವರನ್ನ ಮೊರೆ ಹೊಂದೋಣ ಎಂಬುದಾಗಿ ಹೇಳ್ತಕ್ಕಂಥ ಒಂದು ಸಂದರ್ಭ, ಅಲ್ಲಿ ಬಂದಿರತಕ್ಕಂಥ ಒಂದು ಮಾತು. ಧನುಜಾಹ ವಿದ್ವಾನಪಿ ಇತ್ತಂ ವಿದ್ವಾನಪಿ, ಈ ರೀತಿಯಾಗಿ ತಿಳಿದವನಾಗಿದ್ದರೂ ಕೂಡ ಸ್ವಕುಟುಂಬಂ ಅಥವಾ ಕುಟುಂಬಂ ಪುಷ್ಟನ್ನ, ತನ್ನ ಪರಿವಾರವನ್ನ ಪೋಷಿಸುತ್ತಾ ಇರುವಂತಹ ವ್ಯಕ್ತಿಯು ಸ್ವಲೋಕಾಯ, ನನ್ನ ಲೋಕಕ್ಕೆ, ಮೋಕ್ಷ ಲೋಕಕ್ಕೆ ಬರಲು ಕಲ್ಪತೆ ವೈ, ಅರ್ಹನಾಗುವುದಿಲ್ಲವಷ್ಟೇ. ಯಾವ ವ್ಯಕ್ತಿಯು ಸ್ವೀಯ ಪಾರಕ್ಯ ವಿಭಿನ್ನ ಭಾವ, ನನ್ನದು ಮತ್ತೊಬ್ಬನದು ಎಂಬತಕ್ಕಂತಹ ಭೇದ ಭಾವನವನ್ನು ಮಾಡ್ತಾನೋ, ಅಂದ್ರೆ ಎಲ್ಲವೂ ದೇವರದ್ದನ್ನ ಭಾವನೆ ಯಾರಿಗೆ ಇರೋದಿಲ್ವೋ ಆ ವ್ಯಕ್ತಿ ಸಹ ವಿಮೂಢ ಯತ, ಮಿಥ್ಯಾಜ್ಞಾನಿಯೋ ಹೇಗೋ ಹಾಗೆ ತಮಃ ಪ್ರಪದ್ಯೇತ,
ತಮಸ್ಸನ್ನು ಹೊಂದುತ್ತಾನೆ. ತಮಸ್ಸನ್ನು ಹೊಂದುತ್ತಾನೆ ಅಂತ ಹೇಳಿದ್ರೆ ಅಂಧತಮಸ್ಸಿಗೆ ಹೋಗ್ತಾನೆ ಅಂತ ಅಭಿಪ್ರಾಯ. ವಿದ್ವಾನ್ ತೀರ್ಥಂ ಧನುಜ ಕುಟುಂಬಂ ಉಷ್ಣನ್ ಸ್ವಲೋಕಾಯ ನ ಕಲ್ಪತೆ ವೈ ಯಸ್ಮೀಯಪಾರಕ್ಯ ವಿಭಿನ್ನ ಭಾವಃ ನಮ ಪ್ರಪದ್ಯೇತ ಯಥಾ ವಿಮೂಢಃ. ಶ್ರೀಕೃಷ್ಣಾರ್ಪಣ.